ಅತಿ ಹೆಚ್ಚು ಅಂಕ ಪಡೆದ ಒಬ್ಬರ ಪೈಕಿ ಟಿಕೆಟ್ ಟು ಫಿನಾಲೆ ಸಿಗುತ್ತೆ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದೇನೋ ಓಕೆ, ಬಟ್ ನೀವು ಒಪಿನಿಯನ್ ಕೇಳೋದು ಯಾಕೆ? ಒಪಿನಿಯನ್ ಬದಲು ಅವ್ರಿಗೆ ಇಷ್ಟಪಟ್ಟವ್ರಿಗೆ ಹಾಕ್ಕೊಂತಾರೆ, ಅದ್ರ ಬದಲು ಟಾಸ್ಕ್ ಏನಾದರೂ ಆಡಿಸ್ಬೋದಿತ್ತಲ್ವಾ ಅಂತ ಜನಗಳ ವಾದ ಇದ್ದಿದ್ದು. ಅದಕ್ಕೆ ಸುದೀಪ್ ಸರ್ ಕೊಟ್ಟಂತಹ ಜಸ್ಟಿಫಿಕೇಶನ್ ಓಕೆ ಅಂತಾನೆ ಅನ್ನಿಸ್ತು. ಯಾಕಂದರೆ ಇಷ್ಟು ದಿನಗಳು ಒಳಗಿದ್ದಾಗ ಅವರಷ್ಟು ಎಲ್ಲರೂ ಒಬ್ರಿಗೊಬ್ರು ಬೆರ್ತಿರ್ತಾರೆ, 24 hours ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ, ಅವ್ರ ಬಗ್ಗೆ ಗೊತ್ತಿರುತ್ತೆ. ಅಟ್ ಫೈನಲ್ ಎಂಡ್ ಆಫ್ ದ ಸ್ಟೇಜ್ ಈ ಥರ ಒಂದು ಸಿಚುವೇಶನ್ ಬಂದಾಗ ಅವರ ಒಪಿನಿಯನ್ ಕೇಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವ್ರ ಒಪಿನಿಯನ್ ಮೇಲೆ ಒಂದೆರಡು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಇಷ್ಟು ಒಳಗಿದ್ದು ಅಷ್ಟು ಎಂಟರ್ಟೈನ್ ಮಾಡಿದವ್ರಿಗೆ ಆ ಹಕ್ಕು ಸಿಕ್ಕಿದೆ. ಸೊ ಎಲ್ಲರೂ ಇದರಲ್ಲಿ ಓಕೆ ಆಗಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅಪೋಸಿಟ್ ಇಲ್ಲ, ಬಿಗ್ ಬಾಸ್ ತೊಗೊಂಡಂಥ ತೀರ್ಮಾನ ತಪ್ಪಾಗಿದೆ, ಅವ್ರು ಈ ಥರ ಡಿಸಿಷನ್ ತೊಗೊಬಾರ್ದಾಗಿತ್ತು ಅಂತ ಅಲ್ಲಿ ಯಾರೂ ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಅವರ ಒಪಿನಿಯನ್ನು ಅವ್ರ ಒಪಿನಿಯನ್ನ ಏನಕ್ಕೆ ತೊಗೊಂಡಿದ್ದು ಅಂದಿದ್ದಕ್ಕೆ ಸುದೀಪ್ ಸರ್ ಹೇಳಿದ ಮಾತು ಸ್ವಲ್ಪ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಇಷ್ಟು ದಿನ ಒಳಗಿದ ಮೇಲೆ ಇಟ್ಸ್ ಓಕೆ ಆಯಿತಾ. ಬಟ್ ಬರ್ತಾರೆ ಫಿನಾಲೆ ವೀಕಿಗೆ ಪ್ರತಾಪ್ ಅವರು ಬಂದೇ ಬರ್ತಾರೆ. ಅವರು ಕ್ಯಾಪ್ಟನ್ ಆಗಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಅಲ್ಲಿ ಬೇಜಾರು ಮಾಡ್ಕೊಳ್ಳೋದಂಥದ್ದೇನಿಲ್ಲ ಅನಿಸುತ್ತೆ ಅವ್ರಿಗೂ ಕೂಡ. ಸೊ ನಡೆಯುತ್ತೆ ಆಯಿತಾ. ಹಾಗೆಯೇ ಕಾರ್ತಿಕ್ ಅವರು ತುಂಬಾ ಡೌನ್ ಆಗಿದ್ದಾರೆ ಅಲ್ಲಿ ರೆಡ್, ಯೆಲ್ಲೋ, ಗ್ರೀನ್ ಅಂತ ಬಂದಾಗ. ಸೊ ಕಾರ್ತಿಕ್ ಅವ್ರಿಗೆ ಒಂದು ಕೂಡ ಗ್ರೀನ್ ಸಿಗ್ನಲ್ ಇಲ್ಲ. ನನಗೇನು ಒಂದು ಸತಿ ಆಶ್ಚರ್ಯ ಆಯಿತು. ಆ ಆಶ್ಚರ್ಯ ಏನಕ್ಕಂದರೆ ಕಾರ್ತಿಕ್ ಅವರು ಇದ್ದಿದ್ದು ಎಲ್ಲಿದ್ದರು, ಇವಾಗ ಯಾವ ಹಂತ ತಲುಪಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಕಡೆ ಎಲ್ಲರೂ ಹೇಳಿದ್ದಾರೆ ಕಾರ್ತಿಕ್ ಅವ್ರು ಬರ್ತಾರೆ. ಹೊರಗಡೆ ಬಂದಿರೋರು ಕೂಡ ಎಷ್ಟೋ ಜನ ಹೇಳಿದ್ದಾರೆ ನಿಮಗೆ ಯಾರು ಫೈನಲಿಸ್ಟ್ ಅಂತ ಅನ್ನಿಸ್ತಾರೆ ಅಂದಾಗ ಕಾರ್ತಿಕ್ ಅವ್ರ ಹೆಸರನ್ನು ತೊಗೊಂಡಿದ್ದಾರೆ. ಬಟ್ ಇವಾಗ ಕಾರ್ತಿಕ್ ಅವರು ಗ್ರೀನಲ್ಲಿ ಇಲ್ಲಕ್ಕೆ ಇಲ್ಲ. ಲಾಸ್ಟ್ 2 weeks ಅಂತ ಬಂದಾಗ ಅದನ್ನು ನೋಡಿದ್ರೆ ಎಲ್ಲೋ ಕಡೆ ಒಂದು ಕಡೆ ಬೇಜಾರು ಅಂತಲೇ ಅನ್ನಿಸ್ತು. ಯಾಕಂದರೆ ಸ್ಟಾರ್ಟಿಂಗಿಂದ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬಂದವರು ಇವಾಗ ನೋಡಿದ್ರೆ ಈ ಥರ ಒಂದು ಫಾಲ್ನ ನೋಡ್ತಾ ಇದ್ದಾರೆ ಅಂದಾಗ ಸೊ ಎಲ್ಲೋ ಒಂದು ಕಡೆ ಅವರ ಲಯನ ಕಳ್ಕೊಂಡ್ರು. ಆ ಚೇಂಜ್ ಆಫ್ ಫೇಸ್ ಸೈಡ್ ಬಿ ಅಂತ ಏನು ಒಳಗಡೆ ಇರೋರು ಹೇಳ್ತಾ ಇದ್ದಾರೆ, ಹೊರಗಡೆ ಇರೋರು ಕೂಡ ಅದ್ರ ಮೇಲೆ ಮೀಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಸೈಡ್ ಬಿನೇ ಅವ್ರಿಗೆ ಎಫೆಕ್ಟ್ ಆಯ್ತಾನೋ ಅಂತ ಅನಿಸುತ್ತೆ. ಹಾಗೆ ಈ ವೀಕು ಫಸ್ಟ್ ಸೇವ್ ಬಂದ್ಬಿಟ್ಟು ನಮ್ರತ್ ಅವರಾಗಿದ್ದಾರೆ. ನನಗೂ ಒಂದು ಸತಿ ಶಾಕಿಂಗ್ ಅನಿಸ್ತು. ಯಾಕಂದರೆ ಎಷ್ಟೋ ಜನ ಹೇಳ್ತಾ ಇದ್ದು ಒಪಿನಿಯನ್ನು ನಮ್ರತ್ ಅವರು ಈ ವೀಕ್ ಹೋಗ್ಬೋದು ಅಂತ ಹೇಳ್ತಾ ಇದ್ದು. ಬಟ್ ಫಸ್ಟ್ ಸೇವ್ ಅವರಾದಾಗ ಹೆಂಗಿದ್ರು ಪ್ರಿಡಿಕ್ಟ್ ಮಾಡೋದು, ಇದು ಯಾರು ಬರ್ತಾರೋ, ಯಾರು ವಿನ್ ಆಗ್ತಾರೋ, ಯಾರು ಕೈ ಎತ್ತುತ್ತಾರೆ ಸುದೀಪ್ ಸರ್. ಸೊ ಅಷ್ಟು ಈಸಿಯಾಗಿ ಈ ಸೀಸನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನೋ ಫೈನಲಿಸ್ಟು ಒಂದು ಮಟ್ಟಕ್ಕೆ ಒಂದು 20% ಅಂತ ಬರೋದಾದರೆ ಸಂಗೀತ ಅವರು, ಪ್ರತಾಪ್ ಅವರು ಇರ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅದು 20% ಅಷ್ಟೇ ಆಯಿತಾ. ಅಲ್ಲಿ ಚೇಂಜ್ ಆಗ್ಬೋದು, ಕಾರ್ತಿಕ್ ಅವರೇ ಬರ್ಬೋದು, ಇಲ್ಲ ವಿನಯ್ ಅವರೇ ಬರ್ಬೋದು. ಇನ್ನೂ 2 week ಟೈಮ್ ಇದೆ. ಸೊ ಗೊತ್ತಿಲ್ಲ ಜನಗಳ ಮೈಂಡ್ ಹೆಂಗೆ ಚೇಂಜ್ ಆಗುತ್ತೆ. ಮತ್ತೆ ಯಾವಾಗಾರ ಫಸ್ಟ್ ವೀಕಿಂದ ಪ್ರಿಡಿಕ್ಟ್ ಮಾಡ್ಕೊಂಡು ಜನ ವೋಟ್ ಮಾಡೋ ಸಾಧ್ಯತೆಯೂ ತುಂಬ ಇರುತ್ತೆ. ಹಾಗೆ ವೀಕ್ ಎಂಡ್ ಬರ್ತಾ ಫಿನಾಲೆಗೆ ಹತ್ರ ಬರ್ತಾ ವೋಟಿಂಗ್ಗಳು ಜಾಸ್ತಿ ಆಗ್ತವೆ. ಸೊ ನೋಡಬೇಕು ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಯಾರು ಈ ಸೀಸನ್ನ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪ್ರಕಾರ ಈ ಸೀಸನ್ ಯಾರು ವಿನ್ ಆಗ್ತಾರೆ, ಹಾಗೆ ಈ ವಾರ ಯಾರು ಹೊರಗಡೆ ಹೋಗ್ತಾರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.